ನಾವು ಸ್ವಚ್ಛತೆಯ ವಿಧಾನ ಏನೇನು ಅನುಸರಿಸಬೇಕು, ನಮ್ಮ ಸುತ್ತಮುತ್ತಲ ವಾತಾವರಣ ಹೇಗೆ ಇಟ್ಕೋಬೇಕು ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಬಿ ಸಿ ಸತ್ಯ ಅವರು ಒಂದೆರಡು ಮಾತಾಡ್ತಾರೆ. ಧನ್ಯವಾದಗಳು ಸರ್, ಎಲ್ಲರಿಗೂ ಧನ್ಯವಾದ. ನಿಮ್ಮೆಲ್ಲರನ್ನ ನೋಡಿ ಸ್ವಚ್ಛತೆಯೇ ಈಶ್ವರನ ಸೇವೆ ಅಂತ ಅಂದ್ಕೊಂಡು, ಅದಕ್ಕೋಸ್ಕರನೇ ಅವರು ಅವರ ಆಶ್ರಮದಲ್ಲಿ, ಸಾಬರಮತಿ ಆಶ್ರಮದಲ್ಲಿ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಒಲವನ್ನ, ಆಮೇಲೆ ನಮ್ಮ ಕೆಲಸವನ್ನ ನಾವೇ ಮಾಡ್ಕೊಳ್ಬೇಕು, ಯಾವುದೇ ರೀತಿಯ ಒಂದು ಮಾಡೋದು ಮುಟ್ಟೋದು ಕೀಳು ಅನ್ನೋ ಭಾವನೆ ಅವರಲ್ಲಿ ಇರಲಿಲ್ಲ. ಸ್ವಚ್ಛತೆ ಹೆಚ್ಚಿನ ಕೆಲಸ ಅಂತ ಅನ್ಕೊಂಡಿರೋದನ್ನ ನಿಜವಾಗ್ಲೂ ಈ ದಿನ ಸಮಾಜದಲ್ಲಿ ನಡೆಸ್ಕೊಂಡು ಹೋಗ್ತಾ ಇರೋದು ನೀವು. ಅದಕ್ಕೆ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ನಿಮ್ಮನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ನಾವು ಯಾರು ದೊಡ್ಡವರಲ್ಲ. ನಮ್ಮೆಲ್ಲರ ಸ್ವಚ್ಛತೆ, ನಮ್ಮ ಇಡೀ ದೇಶದ ಸ್ವಚ್ಛತೆಯ ಕರ್ತವ್ಯವನ್ನು ಮಾಡ್ತಾ ಇರೋರು ನೀವು. ಮೊದಲ ಸಾಲಿನ ಒಂದು ಏನು ಹೋರಾಟ ಇರುತ್ತೆ, ನೀವು ಒಂದು ಯೋಧರಿಗೆ ಸಮ. ಗಡಿಯಲ್ಲಿ ಹೇಗೆ ಯೋಧರು ನಮ್ಮನ್ನು ರಕ್ಷಿಸ್ತಾರೋ ಅದೇ ರೀತಿ ನೀವು ಈ ದಿನ ಬೆಳಿಗ್ಗೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿರುವಂತಹ ಒಂದು ಇದನ್ನ ನೀವು ಶ್ರದ್ಧೆಯಿಂದ, ನಿಮ್ಮ ಕೆಲಸ ಶ್ರದ್ಧೆಯಿಂದ ಮಾಡಿದಾಗ ಅಷ್ಟೇ ನಾವೆಲ್ಲರೂ ಒಂದು ಊರಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವು ಇದು ಎರಡನೇ ಸ್ಟೆಪ್. ಸೊ ಎರಡನೇ ಸ್ಟೆಪ್ ಅಲ್ಲಿ ಪುನಃ ನಾವು ಏನ್ ಮಾಡಬೇಕು, ಎಡಗೈಯನ್ನ ಬಲಗೈ ಮೇಲೆ ಇಟ್ಟು ಮತ್ತೆ 6 ಸಲ ಉಜ್ಜಬೇಕಾಗುತ್ತೆ. 1 2 3 4 5 6 ಇದು ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಪುನಃ ಮತ್ತೆ ನಾವು ಎರಡು ಕೈಯನ್ನ ಜೋಡಿಸಿ ಬೆರಳಿದೆಯಲ್ಲ, ಬೆರಳು ಮಧ್ಯೆ ನಾವು ಹಿಂಗೆ ಉಜ್ಜಬೇಕಾಗುತ್ತೆ. ಬೆರಳುಗಳ ಮಧ್ಯೆ ಇಂಟರ್ಡಿಜಿಟಲ್ ಸ್ಪೇಸಸ್ ಅಂತ ನಾವು ಇದು 6 ಸಲ. 1 2 3 4 5 6 ಮತ್ತೆ ನಾಲ್ಕನೇ ಸ್ಟೆಪ್ ನೋಡಿ, ಈ ತರ ನಕಲ್ಸ್ ಬಲಗೈ ನಕಲ್ಸನ್ನ ನಾವು ಎರಡನೇ ಸ್ಟೆಪ್ಪು ಬಲಗೈಯನ್ನ ಎಡಗೈ ಮೇಲಿಟ್ಟು ಒಂದು 6 ಸಲ ಚೆನ್ನಾಗಿ ಉಜ್ಜಬೇಕು. ಮತ್ತೆ ಎಡಗೈನ ಬಲಗೈ ಮೇಲಿಟ್ಟು ಚೆನ್ನಾಗಿ ಉಜ್ಜಬೇಕು. ಇದು ಎರಡನೇ ಸ್ಟೆಪ್. ಮೂರನೇ ಸ್ಟೆಪ್ ಪುನಃ ವಾಪಸ್ ಬಂದು ಆ ಬೆರಳಿನ ಮಧ್ಯದಲ್ಲಿ ಗ್ಯಾಪಲ್ಲಿ ಇಂಟರ್ಡಿಜಿಟಲ್ ಸ್ಪೇಸಸ್ ಅಂತ ಹೇಳಿ ಹೇಳ್ತೀವಿ, ಅದನ್ನ ಚೆನ್ನಾಗಿ 6 ಸಲ ಉಜ್ಜಿ ತೊಳಿಬೇಕು. ನಾಲ್ಕನೇ ಸ್ಟೆಪ್ಪು ಸ್ಥಳಗಳಲ್ಲಿ ಕಸ ಹಾಕುವುದಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಉಗುಳುವುದಿಲ್ಲ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುತ್ತೇನೆ, ಏಕ ಬಳಕೆ ಪ್ಲಾಸ್ಟಿಕ್ ಅನ್ನು ಬಳಸುವುದಿಲ್ಲ, ಸ್ವಚ್ಛತೆ ಕಾರ್ಮಿಕರನ್ನ ಗೌರವಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಧನ್ಯವಾದಗಳು ಸರ್.